ರಿಸಲ್ಟ್ಸ್ ಅನೌನ್ಸ್ ಮಾಡುವಂತಹ ಸಮಯ ಇನ್ನೇನು ಸನ್ನದ್ಧವಾಗ್ತಾ ಇದೆ. ಇಷ್ಟು ಜನರ ಪೈಕಿ ಯಾರು ಗೆಲ್ಬಹುದು ಅಂತ. ಮಿಸ್ ಕರ್ನಾಟಕ ಸ್ಪರ್ಧೆ ಮೊನ್ನೆ ತಾನೇ ಬೆಂಗಳೂರಲ್ಲಿ ನಡೀತು. ಭರ್ಜರಿಯಾಗಿ ನಡೀತು. ನೋಡಿದವರ ಕಣ್ಣು ಅರಳೋ ಹಾಗೆ ಮಾಡಿದ ಈ ಅದ್ಧೂರಿ ಕಾರ್ಯಕ್ರಮ ಸುಲಭದಲ್ಲಿ ಸಿದ್ಧ ಆಗಿದ್ದಲ್ಲ. ಇದರ ಹಿಂದೆ ಅನೇಕರ ಪರಿಶ್ರಮ ಇದೆ. ಈ ಚೆಲುವೆಯರೆಲ್ಲ ಫೈನಲ್ಗೆ ಹೇಗೆ ಬಂದ್ರು, ಏನೆಲ್ಲ ತಾಲೀಮು ಮಾಡಿದ್ರು ಅನ್ನೋದ್ರ ಕಥೆ ಕೂಡ ಫೈನಲ್ ಸ್ಪರ್ಧೆಯಷ್ಟೇ ರೋಚಕ. ಅಲ್ಲಿ 11 ಬೆಡಗಿಯರಿಗೆ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕೋ ಕಸರತ್ತನ್ನ ಮಾಡಿಸ್ತಿದ್ರು ನಟಿ ಹಾಗೂ ಇಂಡಿಯಾ ಕ್ಲಾಸಿಕ್ ಆರ್ಟ್ನ ನಿರ್ದೇಶಕಿ ರೂಪಾ ಅಯ್ಯರ್. ಮಿಸ್ ಕರ್ನಾಟಕ ಕಾಂಪಿಟೇಷನ್ ನನ್ನ ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂಥದ್ದನ್ನ ನಾನು ಕಳೆದ 8 ವರ್ಷಗಳಿಂದ ಮಾಡ್ಕೊಂಡ್ಬರ್ತಿದ್ದೀನಿ. ಯಾಕೆಂದರೆ ರೂಪದರ್ಶಿಯರು ಕೂಡ ನಮ್ಮ ಸಮಾಜದ ಒಂದು ಭಾಗ. ಅವ್ರಿಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನ ನಾನು ಮಾಡೋದು. ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದ್ರ ಜೊತೆಗೆ ಒಂದು ಧಾರ್ಮಿಕವಾದ ಕೆಲಸ ಅಟ್ಯಾಚ್ ಆಗೇ ಇರುತ್ತೆ. ಅದ್ರ ಜೊತೆಗೆ ಮಾಡ್ಕೊಂಡು ಹೋಗೋದು. ಅಂದರೆ ನೀವು ನಿಂತ್ಕೊಳ್ಳೋದು, ಅದು once you look up and look down and smile. So how we are going to interact with the people, that is that looks more beautiful. ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಅಲ್ಲೇ ಕಾಲ ಕಳೆಯುವ ಈಗಿನ ಹುಡುಗಿಯರಿಗೆ ಭಾರತೀಯ ನಾರಿಯ ಸೀರೆಯ ಮಹತ್ವವನ್ನ ತಿಳಿಸ್ಕೊಡ್ತಾರೆ. ಸ್ಪರ್ಧೆಯ 2 ರೌಂಡ್ ಸೀರೆಯಲ್ಲೇ ನಡಿಬೇಕಾಗಿರೋದ್ರಿಂದ ಈ ಹುಡುಗಿರು ತದೇಕ ಚಿತ್ತದಿಂದ ಕೇಳಿಸ್ಕೊಳ್ತಾ ಇರ್ತಾರೆ. But everything should look ethnic with glamour. ನಾವು ಪ್ರತಿ ಸಲ ಈ ಕಾರ್ಯಕ್ರಮ ಕರ್ನಾಟಕ ಮಟ್ಟದಲ್ಲಿ ಮಾಡಿದಾಗ ಎಲ್ಲ ಶಾಲಾ ಕಾಲೇಜುಗಳಿಗೂ ನಾವು ಫಸ್ಟ್ ಪೋಸ್ಟರ್ಸ್ ಕಳಿಸ್ತೀವಿ. ಆ ಪೋಸ್ಟರ್ಸ್ ಮೂಲಕ ಒಂದೊಂದು ಕಾಲೇಜುಗಳಲ್ಲೂ ಅಂದರೆ 18 ಇಯರ್ಸ್ ಅಬೋ 18 ಇಯರ್ಸ್ ಅಲ್ಲಿರೋರನ್ನ ಕಾಲೇಜುಗಳಲ್ಲಿ ಯಾರು ಒಂದು ಟೀಮ್ ಲೀಡರ್ನ ಅಂತ ಬಿಟ್ಟು ಅವರೆಲ್ಲ ಒಂದಷ್ಟು ಜನನ ಆಯ್ಕೆ ಮಾಡಿಬಿಟ್ಟು ನಮ್ಮನ್ನು ಕರೀತಾರೆ. ಸೊ ಎಲ್ಲ ಕಾಲೇಜುಗಳಿಗೂ ಹೋಗಿ ನಾವು ಅದರಲ್ಲಿ ಕಾನ್ಫಿಡೆಂಟ್ ಆಗಿರುವಂಥ ಹುಡುಗಿರು, ಇಟ್ಸ್ ಅ ಪರ್ಸನಾಲಿಟಿ ಕಾಂಟೆಸ್ಟ್, ನಾಟ್ ಜಸ್ಟ್ ಎಕ್ಸ್ಟರ್ನಲ್ ಬ್ಯೂಟಿ ಮಾತ್ರ ಅಲ್ಲ, ಬಾಹ್ಯ ಸೌಂದರ್ಯ ಮಾತ್ರ ಅಲ್ಲ, ಅವಳಿಗೆ ಆಂತರಿಕ ಸೌಂದರ್ಯನೂ ಇರಬೇಕು. ಆಮೇಲೆ ತನ್ನನ್ನು ತಾನು ವಾಕ್ ಮಾಡೋದಕ್ಕೆ ಅವಳಿಗೊಂದು ಜವಾಬ್ದಾರಿ ಇರಬೇಕು. ನೀವು ಹೇಳ್ದಂಗೆ ಸೀರೆ ಉಟ್ಕೊಳ್ಳೋಕೆ ಅವಳಿಗೆ ಗೊತ್ತಿರಬೇಕು. ಆಮೇಲೆ ಅವಳುಗಳು ಡ್ರೆಸ್ಅಪ್ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿ ತನ್ನ ಊರನ್ನ ರೆಪ್ರೆಸೆಂಟ್ ಮಾಡೋ ಅಂತ ಬುದ್ಧಿವಂತಿಕೆ ಅವಳಲ್ಲಿ ಇರಬೇಕು. ಅದನ್ನ ನೋಡಿಕೊಂಡು ಪ್ರತಿಯೊಂದು ಕಡೆನೂ ಸೆಲೆಕ್ಟ್ ಮಾಡ್ಕೊಂಡಿರೋದು. ಅದಾದ್ಮೇಲೆ ನಾವು ವಾಕ್ ಮಾಡೋದು, ಅದು ಇದು ಹೇಗೆ ನಡ್ಕೋಬೇಕು ಅದೆಲ್ಲ ನಾವೇ ಹೇಳ್ಕೊಡ್ತೀವಿ. ರೂಪಾ ಅವರ ಸಲಹೆಗಳನ್ನ ಕೇಳಿಸ್ಕೊಂಡ ಸುಂದರಿಯರು ಸೀರೆ ಉಟ್ಕೊಂಡು ಹೆಜ್ಜೆ ಹಾಕ್ಲಿಕ್ಕೆ ರೆಡಿಯಾಗಿ ಬಂದೇ ಬಿಡ್ತಾರೆ. Then walk ಮಾಡ್ಕೊಂಡು ಹೋಗ್ತಾರೆ ಮೆಟ್ಲಿ ಸ್ಟ್ರೈಟ್ ಆಗಿ take the ramp and come back and stand and ಇದನ್ನ ಕ್ರಿಸ್ ಕ್ರಾಸ್ ಮಾಡಿ ನಿಂತ್ಕೋಬೇಕು. ಅದೇ ಮಾಮೂಲಿ ಹುಡುಗಿ ಬಂದು ಇದೇನಪ್ಪ ಮಿಸ್ ಕರ್ನಾಟಕದಲ್ಲಿ ಮಿಸ್ಟರ್ಗಳು ಹೆಜ್ಜೆ ಹಾಕ್ತಾರಾ ಅಂತ ತಲೆ ಕೆರ್ಕೋಬೇಡಿ. ಇವರು ಸ್ಪರ್ಧೆಯಲ್ಲಿ ಗ್ಲಾಮರ್ ತರಲಿಕ್ಕೆ ಅಂತ ಬಂದಿರೋರು. ದ್ವಾರಪಾಲಕರಾಗಿ ಸುಂದರಿಯರಿಗೆ ಸಹಾಯ ಮಾಡೋ ರೂಪದರ್ಶಿಗಳು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ and walk with the attitude ಇದರ ಮಹಾರಾಜಿ ತರನೇ ಹೋಗ್ಬೇಕು. ಬೆಡಗಿಯರು ರಾಣಿಯ ಗತ್ನಲ್ಲಿ ಬರೋದು ಮೊದಲ ರೌಂಡ್ನ ಸ್ಪೆಷಾಲಿಟಿ. ಅಂದ್ರೆ ಒಂದೊಂದು ಹುಡುಗಿನೂ ಅವ್ರದ್ದೇ ಆದ ಸ್ಟೈಲ್ ನಲ್ಲಿ ದ್ವಾರಪಾಲಕರಿಂದ ದಾರಿ ಮಾಡ್ಕೊಂಡು ಬಂದು ಜನರತ್ತ ನೋಡೋದು. ಪೌರಾಣಿಕ ಟಚ್ ಇರೋ ಈ ರೌಂಡ್ ನ ಕ್ವೀನ್ ರೌಂಡ್ ಅಂತಾರೆ.
ಇರಬೇಕು ಅಂತಂದ್ರೂ ಅವ್ರಿಗೆ ಸೀರೆ ಉಟ್ಕೋಬೇಕು. ಅದಕ್ಕೆ ನಾನು ಎಲ್ಲ ಫ್ಯಾಷನ್ ಶೋಲು ನಾವು ಟ್ರೆಡಿಷನಲ್ ಆಗಿ ಅವಳು ಕ್ವೀನ್ ಥರ ಸೀರೆ ಉಟ್ಕೊಂಡೇ ರೆಡಿ ಆಗಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅದೇ ಸ್ಪೆಷಲ್ ರೌಂಡ್ಸ್ ಇಟ್ಟಿರ್ತೀವಿ, ನಾಟ್ ಇನ್ ವೆಸ್ಟರ್ನ್ ಔಟ್ಫಿಟ್. ನಾವು ವೆಸ್ಟರ್ನ್ ಔಟ್ಫಿಟ್ಟಲ್ಲಿ ಯಾವುದೇ ರೀತಿ ಶೋಸು ಮಾಡಲ್ಲ. ಈ ಬಳಕುವ ಬಳ್ಳಿಯರು ಎಲ್ಲಿಂದ ಬಂದಿದ್ದಾರೆ, ಏನ್ ಹೇಳ್ತಾರೆ, ಅವರನ್ನೇ ಕೇಳೋಣ. ಬೇಸಿಕ್ಲಿ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡಿಂದ, ಸೊ ಅದರಿಂದ ಅಲ್ಲಿ ಶೋಸು ಅದು ಇದು ನೋಡಿ ಆ್ಯಂಡ್ ಕಾಲೇಜಲ್ಲಿ ನಾನು ಯಾವಾಗಲೂ ಫ್ಯಾಷನ್ ಶೋ ಟೀಮಲ್ಲಿ ಇದ್ದೆ. ಈ ಶೋನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಅಂತ ಇದ್ದಿದ್ದು ಇನ್ನೂ ಖುಷಿ ಆಗ್ತಾ ಇದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ತುಂಬ ಎಕ್ಸೈಟ್ಮೆಂಟ್ ಇದೆ, ಅದೇನು ಭಯ ಏನೂ ಆಗ್ತಾ ಇಲ್ಲ. ನೋಡೋಣ, ಇವಾಗ ನಮಗೆ ಪ್ರಾಕ್ಟೀಸ್ ಸೆಷನ್ ಎಲ್ಲ ನಡೀತಾ ಇದೆ. ಇಟ್ಸ್ ಗೋಯಿಂಗ್ ರಿಯಲಿ ವೆಲ್ ಆ್ಯಂಡ್ ಲೈಕ್ ಟ್ರೈನ್ ಮಾಡೋರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಇಷ್ಟ ಆಗ್ತಾ ಇದೆ ಇದು. ಇಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸೂ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಒಬ್ರಿಗಿಂತ ಒಬ್ಬರು ಟ್ಯಾಲೆಂಟೆಡ್ ಆಗಿದ್ದಾರೆ ಆ್ಯಂಡ್ ನಾನು ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅಂದ್ಕೊಳ್ತೀನಿ. ಸೊ ಖಂಡಿತ ಕಾನ್ಫಿಡೆನ್ಸ್ ಇದೆ. ರೆಪ್ರೆಸೆಂಟಿಂಗ್ ಕರ್ನಾಟಕಗೆ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಮಗೆ ಟ್ರೈನಿಂಗ್ ಅದು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಇಟ್ಸ್ ತುಂಬ ದೊಡ್ಡ ಶೋ ಅಂತ ತುಂಬ ಗೊತ್ತಾಗ್ತದೆ. ಐ ಆಮ್ ಜಸ್ಟ್ ತುಂಬ ಖುಷಿ ಆಗ್ತಾ ಇದೆ. ಏನು ಹೇಳಬೇಕು ಅಂತ ಕೂಡ ಅದು ಗೊತ್ತಾಗ್ತಾ ಇಲ್ಲ. ಇದು ನನ್ನ 2ನೇ ಬ್ಯೂಟಿ ಪೇಜೆಂಟ್ ಕಾಂಪಿಟೇಷನ್. ಇನ್ ಕೇಸ್ ನಾನು ಏನಾದರೂ ಮಿಸ್ ಕರ್ನಾಟಕ ಗೆದ್ರೆ ಇನ್ನೂ 1 ಸ್ಟೆಪ್ ಮೇಲೆ ಹೋಗ್ಬಿಟ್ಟು ಮಿಸ್ ಸೌತ್ ಇಂಡಿಯಾ, ಮಿಸ್ ಇಂಡಿಯಾಗೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ನಾನು 2011 ನಡೆದ ಪ್ರಿನ್ಸೆಸ್ ಮೈಸೂರು ಕಾಂಟೆಸ್ಟಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಬಂದಿದ್ದೀನಿ. ಈಗ ನಾನು ಮಿಸ್ ಕರ್ನಾಟಕ ಕಾಂಪಿಟೇಷನಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗಿದೆ. ಇಲ್ಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮೇ ದ ಬೆಸ್ಟ್ ಒನ್ ವಿನ್. ನನಗೆ ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ಇಷ್ಟು ಚೆನ್ನಾಗಿರೋ ಪ್ಲ್ಯಾಟ್ಫಾರ್ಮಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ಐ ಆಮ್ ಹೋಪಿಂಗ್ ಟು ಡೂ ಮೈ ಬೆಸ್ಟ್. ಮಿಸ್ ಕರ್ನಾಟಕ ಒಂದು ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್. ಯು ಕ್ಯಾನ್ ಸೇ ಆಸಮ್ ಪ್ಲ್ಯಾಟ್ಫಾರ್ಮ್. ಕಾಂಪಿಟೇಷನ್ ತುಂಬ ಟಫ್ ಇದೆ ಯಾಕೆಂದರೆ ಇಲ್ಲಿ ಇರೋರೆಲ್ಲ ತುಂಬ ಟ್ಯಾಲೆಂಟೆಡ್. ಅಂತೂ ರೂಪದರ್ಶಿಗಳು ಹೆಜ್ಜೆ ಹಾಕ್ಲಿಕ್ಕೆ ರೆಡಿ ಆಗ್ಬಿಟ್ರು. ಇನ್ನೇನಿದ್ರು ಸ್ಟೇಜ್ ಮೇಲೆ ಮಕ್ಕಳ ಜೊತೆ ಒಂದಿಷ್ಟು ಪ್ರಾಕ್ಟೀಸ್ ಆದ್ರೆ ಸಾಕು ಅಂತಾರೆ. ಹೋಗೋಣ ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ 3ನೇ ಶೋರೂಮ್ ಪದ್ಮನಾಭನಗರದಲ್ಲಿ. ನೋ ವೇಸ್ಟೇಜ್, ನೋ ಸ್ಟೋನ್ ಕಾಸ್ಟ್. ಮೇಕಿಂಗ್ ಚಾರ್ಜಸ್ ಮೇಲೆ 25% ರಿಯಾಯಿತಿ. ಅಷ್ಟೇ ಅಲ್ಲ, ಡೈಮಂಡ್ ವ್ಯಾಲ್ಯೂ ಮೇಲೆ 20% ಡಿಸ್ಕೌಂಟ್ ಕೂಡ. ಈ ಆಫರ್ ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. Indian Institute of Design offers various fashion courses in interior designing, jewelry designing, gemology and footwear designing. For admissions, please contact 080-656-84873, 808-818-2666 near Saraki Market, Bengaluru. ಕರ್ನಾಟಕದ ಹಿರಿಮೆ, ನಮ್ಮ ಮೈಸೂರು ರೇಷ್ಮೆ. ಕೆಎಸ್ಐಸಿ ಮೈಸೂರು ಸಿಲ್ಕ್ಸ್. ಸುಗಮ ಸಂಗೀತದ ಅಲೆಮಾರಿ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ.
ಗುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ, ತಕ್ಕೋ ಪದಗಳು ಬಾಣ. ಅಪ್ಪನ ನೆರಳಿನ ಗಾಳಕ್ಕೆ ಸಿಕ್ಕ ಮೀನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ವಿವಶವಾಯಿತು ಪ್ರಾಣ. ಒಂದು ಕನಸಿನ ಕತೆ ಇಂದು ರಾತ್ರಿ 10 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಯಿ ಗೋಲ್ಡ್ ಪ್ಯಾಲೇಸ್, ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ವಾಸನ್ ಐ ಕೇರ್ ಹಾಸ್ಪಿಟಲ್ಸ್, ದೀಪಂ ಸಿಲ್ಕ್ಸ್, 3ನೇ ಬ್ಲಾಕ್, ಜಯನಗರ, ಕಾಸ್ಮೋಪಾಲಿಟನ್ ಕ್ಲಬ್ ಹತ್ತಿರ. Tavanam Jewelers at Malleshwaram 8th Cross and Mantri Square. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಮತ್ತು ಬ್ಲಾಕ್ ಬರ್ಡ್ ನ 2 ಶರ್ಟ್ ಅಥವಾ 2 ಪ್ಯಾಂಟ್ ಗಳನ್ನು ಕೊಳ್ಳಿರಿ, ಕೇವಲ 697 ರೂಪಾಯಿ 50 ಪೈಸೆ ಮಾತ್ರ. ಸ್ಪರ್ಧೆ ನಡೆಯುವ ದಿನ ಬೆಳಿಗ್ಗೆನೆ ಎಲ್ಲಾ ಹುಡುಗಿಯರು ಭಯ, ಆತಂಕ, ಖುಷಿಯಿಂದ ಸ್ಟೇಜ್ ಮೇಲೆ ನಡೆಯೋ ತಾಲೀಮ್ ಮಾಡ್ತಾರೆ. ಇಲ್ಲಿ ಅವರವರ ನಂಬರ್ ಪ್ರಕಾರ ಎಲ್ಲಿ ನಿಂತ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಒಂದ್ ರೌಂಡ್ ಹೆಜ್ಜೆ ಹಾಕಿದ ಷೋಡಶಿಯರಿಗೆ ನೆಕ್ಸ್ಟ್ ಏನೇನ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ರೆ, ಸ್ಟೇಜ್ ನ ಇನ್ನೊಂದು ಕಡೆ SOS ಸಂಸ್ಥೆಯ ಮುಗ್ಧ ಮಕ್ಕಳು ಇವೆಲ್ಲವನ್ನ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಇವಾಗಲೂ ಕೂಡ ಮಿಸ್ ಕರ್ನಾಟಕ ಕಾಂಪಿಟೇಷನ್ ಅಲ್ಲಿ ಈ ಎಲ್ಲಾ ರೂಪದರ್ಶಿಯರ ಜೊತೆಗೂ ನಮ್ಮ ಸ್ಪೆಷಲ್ ಮಕ್ಕಳು ಅಂದ್ರೆ SOS ಮಕ್ಕಳುಗಳು ವಾಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ. ಯಾಕೆಂದ್ರೆ ಆ ಮಗುನ್ ಹೇಗೆ ನೋಡ್ಕೊಳ್ತಾಳೆ, ಒಂದು ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳುತ್ತೆ ಅಂತಂದ್ರೆ ಅವಳು ಬರೀ ಮೇಕಪ್ ಮಾಡ್ಕೊಂಡು ಗ್ಲಾಮರ್ ಆಗಿ ಡ್ರೆಸ್ ಹಾಕೊಂಡು ನಡ್ಕೊಂಡು ಹೋಗೋದು ಮಾತ್ರ ಮುಖ್ಯ ಆಗಲ್ಲ. ಮುಂದೆ ಇವರೆಲ್ಲ ನನ್ನ ಸಮಾಜದಲ್ಲಿ ಬಂದು ಹೇಗೆ ಜವಾಬ್ದಾರಿಯುತ ಕೆಲಸಗಳನ್ನ ತಗೊಳ್ತಾರೆ ಅಂತ ಅನ್ನೋದನ್ನ ಇವತ್ತೇ ರೂಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಲಿಸ್ತಾ ಇದೀವಿ. ಸುಂದರಿಯರಿಗೆ ಅವರವರ ಜೊತೆ ಹೆಜ್ಜೆ ಹಾಕೋ ಮಕ್ಕಳ ಜೊತೆ ಬೆರೀಲಿಕ್ಕೆ ಬಿಡ್ತಾರೆ. ಇಲ್ಲಿಂದಲೇ ಇವರ ಕೌಂಟ್ ಡೌನ್ ಶುರುವಾಗೋದು. ಮಕ್ಕಳ ಜೊತೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಜಡ್ಜ್ಗಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಹುಡುಗಿರೆಲ್ಲ ಎಷ್ಟು ದಿನ ಆರ್ಫನೇಜ್ ಹೋಮ್ಗೆ ಹೋಗಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಸೊ ನಾವು ಅದಕ್ಕೆ ಈ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಇವ್ರ ಜೊತೆ ವಾಕ್ ಮಾಡಿಸ್ತೀವಿ, ಅಲ್ಲಿ ಅಟ್ಲೀಸ್ಟ್ ಒಡನಾಟ ಶುರು ಆಗ್ಲಿ ಅಂತ ಅನ್ನೋದ್ರಿಂದ. ಆ ಮಕ್ಕಳ ನೋವು ಅದೆಲ್ಲ ನಲಿವು ಎಲ್ಲ ಗೊತ್ತಾಗ್ಬೇಕು. ಇವ್ರೇನು ಅಂದ್ರೆ ಚೆನ್ನಾಗಿ ತಂದೆ ತಾಯಿಗಳು ಎಜುಕೇಶನ್ ಕೊಟ್ಟಿರ್ತಾರೆ, ಊಟ ತಿಂಡಿ ಕೊಟ್ಟಿರ್ತಾರೆ, ಚೆನ್ನಾಗಿ ಬೆಳೆಸ್ಬಿಟ್ಟಿರ್ತಾರೆ. ಸೊ ಆದ್ರೆ ಅವ್ರಿಗೆ ನಿಜವಾದ ಜೀವನದ ಅರ್ಥಗಳನ್ನ ತಿಳಿಸ್ಕೊಡ್ಬೇಕು ಅಂದ್ರೆ ನಾವು ಎಲ್ಲಾರನ್ನೂ ಒಟ್ಟಿಗೆ ತರಬೇಕು. ಈವನ್ ಮಿಸ್ ಕರ್ನಾಟಕನ ನೋಡಕ್ ಬರ್ತಾ ಇರೋಂಥ ಜನತೆ ಕೂಡ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್. ಎಷ್ಟೊಂದು ಜನ IAS ಆಫೀಸರ್ಸ್ ಇರ್ತಾರೆ, ಮಿನಿಸ್ಟರ್ಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಲಾಯರ್ಸ್ ಇರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಅವಕಾಶ ಕೊಡ್ತೀವಿ ಪ್ರಶ್ನೆಗಳನ್ನ ಕೇಳೋದಕ್ಕೆ. ಇನ್ನೇನು ಸುಂದರಿಯರು ರೆಡಿಯಾಗೋ ಟೈಮ್ ಬಂತು. ಅವ್ರಿಗಿಷ್ಟ ಇರೋ ಸೀರೆ ಕೊಟ್ಟು ಮೇಕಪ್ ಮಾಡ್ಕೊಳ್ಳಿಕ್ಕೆ ಕಳಿಸ್ತಾರೆ. ಅಲ್ಲಿ ಅವರವರ ಸ್ಕಿನ್ಗೆ ಮ್ಯಾಚ್ ಆಗೋ ಬಣ್ಣಗಳಿಂದ ಮುಖಕ್ಕೆ ಮೆರುಗು ಕೊಡ್ಲಿಕ್ಕೆ ಶುರು ಮಾಡ್ಕೋತಾರೆ ಮೇಕಪ್ ಮ್ಯಾನ್ಗಳು. ಈ ಬೆಡಗಿಯರ ಚೆಲುವಿಗೆ ಹೊಳಪು ಕೊಟ್ಟ ಮೇಕಪ್ ಅಣ್ಣನ ಒಂದೆರಡು ಮಾತು. ಹಾಕಿದವ್ರಿಗೆ ಸ್ವಲ್ಪ ಲೈಟ್ ಕಲರ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತು ತುಂಬ ಏನಾದ್ರು ಹೆವಿ ಏನಾದ್ರು ಬೇಕು ಅಂದರೆ, ತುಂಬ ಓವರ್ ಏನಾರು ಬೇಕು ಅಂದ್ರೆ ಅಂಥವ್ರಿಗೆಲ್ಲ ತುಂಬ ಸ್ಟಿಕ್ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಮರ್ಜ್ ಮಾಡ್ತೀವಿ. ತುಂಬ ಇನ್ನೂ ಬ್ರೈಟಾಗಿ ಏನಾದ್ರು ಬೇಕು ಅಂದರೆ ಇನ್ನೂ ಜಾಸ್ತಿ ಎಲ್ಲ ಅಂದರೆ ಈ ಥರದ್ದೆಲ್ಲ ಶೋಸ್ ಎಲ್ಲ ಬೇಕು ಅಂದರೆ ತುಂಬ ಬ್ರೈಟಾಗೆಲ್ಲ ಮಾಡ್ತೀವಿ. ಮತ್ತು ಮಾಮೂಲಿ ಎಲ್ಲ ಮೇಕಪ್ ಅಂದರೆ ಸ್ಟಿಕ್ಕಲ್ಲಿ ಅದು ಇದೆಲ್ಲ ಪ್ಯಾನ್ ಕೇಕ್ ಎಲ್ಲ ಯೂಸ್ ಮಾಡ್ತೀವಿ.
ಹೆಣ್ಣಿನ ಸೌಂದರ್ಯದ ವಿಶೇಷ ಆಕರ್ಷಣೆ ಅವಳ ಕೇಶವಿನ್ಯಾಸ. ಇಂತಹ ಸ್ಪರ್ಧೆಯಲ್ಲಿ ಹೇರ್ ಸ್ಟೈಲ್ಗೂ ವಿಶೇಷ ಮಾರ್ಕ್ಸ್ ಕೂಡ ಇರುತ್ತೆ. ಸುಂದರಿಯರ ಮೇಕಪ್ ಒಂದ್ ಕಡೆ ನಡೀತಿದ್ರೆ, ಸ್ಟೇಜ್ನಲ್ಲಿ ಕಿರುತೆರೆಯ ಖ್ಯಾತ ನಟ ಗೋಕುಲ್ರ ಶಾಡೋ ತಂಡ ಕಾಡು ಕುದುರೆನ ಓಡಿಸ್ತಾ ಇರ್ತಾರೆ. ಸ್ಪರ್ಧೆಯ ಪ್ರಮುಖ ಆಕರ್ಷಣೆ ಸುಂದರಿಯರು ಮಿಸ್ ಕರ್ನಾಟಕ ಪಟ್ಟ ಪಡೆಯುವಲ್ಲಿ ಮುಖ್ಯ ಪಾತ್ರ ವಹಿಸೋ ಮುದ್ದು ಕಂದಮ್ಮಗಳು. ಇವರಿಗೂ ಬಣ್ಣ ಹಚ್ಚೋ ಕಾರ್ಯ ಇನ್ನೊಂದು ಕಡೆ ನಡೀತಾ ಇರುತ್ತೆ. ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ ಮಾತು ಕೇಳುವ ಸಾಯಿ ಗೋಲ್ಡ್ ಪ್ಯಾಲೇಸ್ ಹೋಗೋಣ. ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ 3ನೇ ಶೋರೂಮ್ ಪದ್ಮನಾಭನಗರದಲ್ಲಿ. ನೋ ವೇಸ್ಟೇಜ್, ನೋ ಸ್ಟೋನ್ ಕಾಸ್ಟ್. ಮೇಕಿಂಗ್ ಚಾರ್ಜಸ್ ಮೇಲೆ 25% ರಿಯಾಯಿತಿ. ಅಷ್ಟೇ ಅಲ್ಲ, ಡೈಮಂಡ್ ವ್ಯಾಲ್ಯೂ ಮೇಲೆ 20% ಡಿಸ್ಕೌಂಟ್ ಕೂಡ. ಈ ಆಫರ್ ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. Indian Institute of Design offers various fashion courses in interior designing, jewelry designing, gemology and footwear designing. For admissions, please contact 080-656-84873, 808-818-2666 near Saraki Market, Bengaluru. ಕರ್ನಾಟಕದ ಹಿರಿಮೆ ನಮ್ಮ ಮೈಸೂರು ರೇಷ್ಮೆ. KSIC ಮೈಸೂರು ಸಿಲ್ಕ್ಸ್. ಸೈಡ್ ಕ್ರಾಸ್ ತಕ್ಕೊಂಡು ಸ್ಕೂಲಲ್ಲಿ ಓದ್ತಿದ್ದೆ. ಆಗ ತುಂಡು ಲಂಗ ಹಾಕಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು ಹಲ್ಲು ಕಿಸಿದು ನಕ್ಕಳಲ್ಲ ಚಕೋರೆ. ಮದನಾರಿ ಬಾಲೆ ಮದಬೇರಿ ತಲ್ಲೆ ನೀ ಸ್ವಲ್ಪ ನಿಲ್ಲೆ ಓ ಚಂಚಲೆ. ಹೆಂಗಿದೆ ಸಿನಿಮಾದಲ್ಲಿ ಭದ್ರ? ಪ್ರತಿ ಪ್ರಶ್ನೆಗೆ 2000, ಬಂಪರ್ ಪ್ರಶ್ನೆಗೆ 25,000 ನಗದು ಬಹುಮಾನ. ಉತ್ತರ ಹೇಳಿ, ಪ್ರೈಸ್ ಗೆಲ್ಲಿ. ನಮ್ಮ ಫೋನ್ ನಂಬರ್ 1800-300-29400. ನಾಳೆ ಬೆಳಗ್ಗೆ 11:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ರಾಮ ಜ್ಯೂಲ್ಸ್ at Vijaynagar opposite Maruti Mandir. ಯೋಚಿಸಬಲ್ಲ ಯಂತ್ರ, ನಿಪುಣ ಯುದ್ಧ ತಂತ್ರ, ರೋಬೋ ಯೋಧ. ಅಚ್ಚರಿ ಇಂದು ರಾತ್ರಿ 7:30ಕ್ಕೆ, ಮರುಪ್ರಸಾರ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾಯಿ ಗೋಲ್ಡ್ ಪ್ಯಾಲೇಸ್, ಪದ್ಮನಾಭನಗರ ಮತ್ತು ಬಸವನಗುಡಿಯಲ್ಲಿ. ವಾಸನ್ ಐ ಕೇರ್ ಹಾಸ್ಪಿಟಲ್ಸ್, ದೀಪಂ ಸಿಲ್ಕ್ಸ್, 3ನೇ ಬ್ಲಾಕ್, ಜಯನಗರ, ಕಾಸ್ಮೋಪಾಲಿಟನ್ ಕ್ಲಬ್ ಹತ್ತಿರ. Savanam Jewelers at Malayshram 8th Cross and Mantri Square. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಮತ್ತು ಬ್ಲಾಕ್ ಬರ್ಡ್ ನ 2 ಶರ್ಟ್ ಅಥವಾ 2 ಪ್ಯಾಂಟ್ ಗಳನ್ನು ಕೊಳ್ಳಿರಿ. ಕೇವಲ 697 ರೂಪಾಯಿ 50 ಪೈಸೆ ಮಾತ್ರ.
ನಾಳೆ ಬೆಳಗ್ಗೆ 11 ಗಂಟೆಗೆ. ಸ್ಪರ್ಧೆಯ ಟೈಮ್ ಹತ್ರ ಬಂದಂತೆ ರೆಡಿಯಾಗಿ ಫೈನಲ್ ಟಚ್ ಅಪ್ ನಲ್ಲಿರೋ ಬೆಡಗಿಯರನ್ನ ನೋಡಿದ್ರೆ ದೇವಲೋಕದ ಅಪ್ಸರೆಯರು ನಾಚುತ್ತಿದ್ರೇನೋ. ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ ಮಿಸ್ ಕರ್ನಾಟಕನಲ್ಲಿ ಕ್ವೆಶನ್ಸ್ ಎಲ್ಲ ಅಂದರೆ ಪ್ರಶ್ನೆಗಳನ್ನು ಪಬ್ಲಿಕ್ ಕೇಳ್ತಾರೆ, ಆಡಿಯನ್ಸೇ ಕೇಳೋ ಹಾಗೆ ಮಾಡ್ತಾ ಇದ್ದೀವಿ. ಅದು ನನ್ನ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷತೆ ಏನು ಅಂದರೆ ಆಡಿಯನ್ಸ್ ಕ್ವೆಶನ್ ಕೇಳೋದು. ಅದು ಸಮಾಜದ ಬಗ್ಗೆ ಇರಬಹುದು, ಅಥವಾ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಇರ್ಬೋದು, ಅಥವಾ ಪ್ರೀತಿಸೋದ್ರ ಬಗ್ಗೆ ಇರಬಹುದು, ಅಥವಾ ಇವತ್ತಿನ ಯಂಗ್ಸ್ಟರ್ಸು ಯಾಕೆ ಆತ್ಮಹತ್ಯೆ ಜಾಸ್ತಿ ಮಾಡ್ಕೊಳ್ತಿದ್ದಾರೆ, ಅವರ ಮನಸ್ಸಿನ ಸೂಕ್ಷ್ಮತೆಗಳಿರಬಹುದು, ಅಥವಾ ಸಮಾಜದಲ್ಲಿ ಹೇಗೆ ಜವಾಬ್ದಾರಿಗಳನ್ನ ಮುಂದೆ ತಗೊಳ್ತಾ ಹೋಗ್ತಾರೆ ಅನ್ನೋದ್ರ. ಸೊ ಅದೆಲ್ಲ ಆಡಿಯನ್ಸ್ಗೂ ಮತ್ತು ಇಲ್ಲಿ ಕಂಟೆಸ್ಟೆಂಟ್ಸ್ಗೂ ಒಟ್ಟಿಗೆ ಅದು ವಾದ ವಿವಾದ ನಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರೋದು. ಮುದ್ದು ಕಂದಮ್ಮಗಳು ರೆಡಿಯಾಗಿ ಅಪ್ಸರೆಯರ ಜೊತೆ ಹೆಜ್ಜೆ ಹಾಕೋಕೆ ಕಾಯ್ತಾ ಇದ್ದಾರೆ. ಜಡ್ಜಸ್ ನಾನೆಲ್ಲರೂ ಅಗೇನ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್, ಬೇರೆ ಬೇರೆ ರಂಗಗಳಿಂದ ಬರ್ತಿದ್ದಾರೆ. ಒಬ್ಬರು UK ಇಂದ ಬಂದಿದ್ದಾರೆ, ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್, ಗಣೇಶ್ ರಮಣಿ ಅಂತ. ಗೌತಮ್ ಶ್ರೀವತ್ಸ ಅಂತ, ಈಸ್ ಅ ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್. ಇಲ್ಲಿ ನಮ್ಮ ಲಾಸ್ಟ್ ಇಯರ್ ಫಾರ್ಮರ್ ಮಿಸ್ ಕರ್ನಾಟಕ ಆದಂಥ ಸುಹಾಸಿನಿ ಗಣೇಶ್ ಅಂತ, ಅವರನ್ನು ಕರೆದಿದ್ದೀವಿ. ಲಾಸ್ಟ್ ಇಯರ್ ಕಂಟೆಸ್ಟೆಂಟ್ಸ್ ಆಗಿ ಐ ಹ್ಯಾಡ್ ಫೇಸ್ ದ ಕ್ಯಾಮರಾ, ಆಡಿಯನ್ಸ್, ಸ್ಟೇಜ್. ಈ ಇಯರ್ ನಾನು ಜಡ್ಜಾಗಿ ಹೋಗ್ತಾ ಇದ್ದೀನಿ. ತುಂಬ ಸಂತೋಷವಾಗಿದೆ, ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಆಸ್ ಇನ್ ಹೂ ಆರ್ ದ ಗರ್ಲ್ಸ್ ಅಂತ, ಈ ಸಾರಿ ಯಾವ ಥರ ಗರ್ಲ್ಸ್ ಬರ್ತಾ ಇದ್ದಾರೆ, ಯಾರು ಈ ಕ್ರೌನ್ನ ವಿನ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂತ. ದ ಫಸ್ಟ್ ಕ್ವಾಲಿಟಿ ಆಬ್ವಿಯಸ್ಲಿ ಇಸ್ ಫಿಸಿಕಲ್ ಅಟ್ರಾಕ್ಷನ್, ಅಂದವಾಗಿರಬೇಕು. ಬಟ್ ಇಂಟರ್ನಲಿ ಡೆಫಿನೆಟ್ಲಿ ವಿತ್ ಬ್ರೈನ್ಸ್. ಇವಾಗ ವೈ ಡು ವಿ ಲಿಸನ್ ಟು ಆಕ್ಟರ್ಸ್ ಆ್ಯಂಡ್ ಆಕ್ಟ್ರೆಸಸ್? ನನ್ನ ಕ್ವೆಶನ್ ಬಂದು, ನನ್ನ ಕ್ವೆಶನ್ ಫಾರ್ ದ ರೌಂಡ್ ವಾಸ್, ಇಫ್ ಯು ಬಿಕಮ್ ಮಿಸ್ ಕರ್ನಾಟಕ, ವಾಟ್ ವಿಲ್ ಯು ಡೂ? ವಾಟ್ ಆರ್ ದ ಸೋಷಿಯಲ್ ಥಿಂಗ್ಸ್ ಯು ವಿಲ್ ಡೂ? ನನ್ನ ಆನ್ಸರ್ ಬಂದು, ಯು ನಾಟ್ ಬಿ ಅ ಸೆಲೆಬ್ರಿಟಿ ಟು ಡೂ ಸಮಥಿಂಗ್ ಗುಡ್. You be a normal person. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡಿ. So that was one thing which definitely impressed the judges. So I would definitely tell, please consider certain social issues, also once you getting this crown, definitely utilize it, because it's a big platform for you to enter into glamorous role, as in glamour industry. Beauty anta irbodu avrdu exterior beauty, but adrನ್ನ ಇಟ್ಕೊಂಡು ಲೈಫಲ್ಲಿ ನೀವು ಯು ಕ್ಯಾನ್ ಓನ್ಲಿ ಗೋ ಟು ಅ ಸರ್ಟನ್ ಎಕ್ಸ್ಟೆಂಟ್. ಅದಕ್ಕಿಂತ ನೀವು ಮುಂದುವರಿಸಿ ತುಂಬಾ ಅಚೀವ್ ಮಾಡಬೇಕಂದ್ರೆ ನಿಮಗೆ ಸ್ಟ್ರೆಂತ್ ಇರಬೇಕು, ಕ್ಯಾರೆಕ್ಟರ್ ಇರಬೇಕು, ನಿಮ್ಮದು ಒಳ್ಳೆ ಪರ್ಸ್ನಾಲಿಟಿ ಇರಬೇಕು. ಅದನ್ನೇ ನೀವು ಬೇರೆಯವ್ರಿಗೆ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗತ್ತೆ. ಇಲ್ಲ ಓನ್ಲಿ ಎಕ್ಸ್ಟರ್ನಲ್ ಬ್ಯೂಟಿ ಅಂದರೆ ಯು ಕಾಂಟ್ ಇನ್ಫ್ಲುಯೆನ್ಸ್ ಅ ಲೈಫ್ ಆರ್ ಅ ಪರ್ಸನ್ ಆರ್ ಯುವರ್ ಓನ್ ಸರ್ಕಲ್ ಆಫ್ ಇನ್ಫ್ಲುಯೆನ್ಸ್. ಆಸ್ ಐ ಸೆಡ್, Karnataka is a very beautiful state. It has a lot of nature, a lot of people who have accomplished a lot. So ಇವರು ಮುಂದೆ ಅವ್ರ ಜೀವನದಲ್ಲಿ ಏನೇನು ಅಚೀವ್ ಮಾಡ್ತಾರೆ, ಆ ಕಾನ್ಫಿಡೆನ್ಸ್ ಅದನ್ನು ಈ ಥರ ಕಾಂಟೆಸ್ಟಲ್ಲಿ ಅವ್ರಿಗೆ ಆಚೆ ಬರ್ಬೋದು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಕ್ಯಾರಿಂಗ್ ದ ಬ್ಯೂಟಿ ಆಫ್ ದ ಸ್ಟೇಟ್ ಥ್ರೂ ಪೀಪಲ್. ಒಬ್ಬ ಮನುಷ್ಯನ ಕಷ್ಟಕ್ಕಿಂತ ರಾಜ್ಯದ ಕಷ್ಟ ತುಂಬ ದೊಡ್ಡದು. ಸೊ ನಮ್ಮ ಕಷ್ಟ ಎಷ್ಟೇ ಇರ್ಬೋದು, ಬಟ್ ಕೋಟ್ಯಾಂತರ ಜನಕ್ಕೆ ಒಂದು ಕಾಮನ್ ಕಷ್ಟ ಅಂತ ಇರುತ್ತೆ. ನಮ್ಮ ಕನ್ನಡನ ಪ್ರಮೋಟ್ ಮಾಡೋದು ಕರ್ನಾಟಕದಲ್ಲಿ. ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್. ನಾನು ಅದನ್ನು ನೋಡ್ತೀನಿ. ಯಾಕೆಂದರೆ ಈಗ 11 ಜನ ಇದ್ದಾರೆ ಹುಡುಗಿರು ಅಂದರೆ, ಅವ್ರಲ್ಲಿ ಯಾರು ಫೈನಲಿಸ್ಟ್ ಮಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಅಭಿಮಾನ ಇದೆ ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಸೊಸೈಟಿಗೆ ಏನು ಮಾಡ್ತಾರೆ. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಅವ್ರು ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಇದೆಲ್ಲ 50% ಆಗ್ಬಿಟ್ಟು ಅವ್ರ ಬ್ಯೂಟಿ 50% ಆಗುತ್ತೆ. ಸೊ ಅವ್ರ ಎಕ್ಸ್ಟರ್ನಲ್ ಬ್ಯೂಟಿ ಒಂದೇ ಅಲ್ಲ, ಇಂಟರ್ನಲಿ ಅವ್ರಿಗೆ ಕನ್ನಡದ ಬಗ್ಗೆ, ಅಥವಾ ಇವಾಗ ನಾವು ಎಕ್ಸಾಂಪಲ್ ನೋಡಿದ್ರೆ ಇದಕ್ಕೆ SOS ಇಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ, ಆರ್ಫನ್ ಮಕ್ಕಳಾಗಲಿ, HIV ಅಫೆಕ್ಟೆಡ್ ಮಕ್ಕಳು. ಸೊ ಅವ್ರನ್ನೆಲ್ಲ ಕರ್ಕೊಂಡ್ಬಂದಾಗ ಅವ್ರ ಜೊತೆ ಹೆಂಗೆ ಸೊಸೈಟಿನ ಲೀಡ್ ಮಾಡ್ತಾರೆ, ಒಂದು ಕಾಯಿಲೆ ಬಂದಿರೋ ಮಕ್ಕಳನ್ನ ಹೆಂಗೆ ನೋಡ್ಕೊತಾರೆ. ಸೊ ಈ ಥರ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ. ಸೊ ಆರ್ ದೇ ರೆಡಿ ಟು ಫೇಸ್ ಆರ್ ಇಂಡಸ್ಟ್ರಿ, ಸೊಸೈಟಿ. ಸೊ ದಟ್ ಆಲ್ಸೋ ಪ್ಲೇಸ್ ಅ ಮೇಜರ್ ರೋಲ್, ಅಪಾರ್ಟ್ ಫ್ರಮ್ ಅವ್ರ ಬ್ಯೂಟಿ ಮತ್ತು ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಅಥವಾ ಬೇರೆ. ಸೊ ಈ ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀವಿ. ನನ್ನೆದೆಯ ಹಾಡು ಚಿತ್ರದಿಂದ ಎಲ್ಲರೆದೆಗೆ ಅಪ್ಪಳಿಸಿದ ಸ್ನಿಗ್ಧ ಸುಂದರಿ ರಮ್ಯಾ ಬಾರ್ನ.
ಹಳೆ ರೇಡಿಯೋ ಹಾಕ್ಸಿ ಮಧುರವಾಗಿ ಪಿಸು ಮಾತಿನಲ್ಲಿ 2 ಜಡಿಯನ್ನ ಎಳೆಯೋ ರಿಹರ್ಸಲ್ ಗೋಕುಲ್ನ ಶ್ಯಾಡೋ ಟೀಮ್ನಿಂದ. ಹಳೆ ರೇಡಿಯೋ ಹಾಕಿ ಹಾಡು ಕೇಳುವ ಮಜಾ ಮಾಡುತ್ತಾ ಪ್ರೀತಿ ಮಾತು ಕೇಳುವ ಮಾತು ಕೇಳುವ ಹೀಗೆ ಸ್ಪರ್ಧೆಗೆ ಬೇಕಾದ ಎಲ್ಲಾ ತರಹದ ಪ್ರಾಕ್ಟೀಸ್ ಆದ್ಮೇಲೆ ಸಂಜೆ ಹೊತ್ತಿಗೆ ರಂಭೆ ಮೇನಕಿಯರಿಂದ ಕೂಡಿದ ಇಂದ್ರನ ಸಭೆಯನ್ನು ಅಂತನ್ನಿಸೋ ಹಾಗೆ ಶುರುವಾಗುತ್ತೆ ಸ್ಪರ್ಧೆ. ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣರಿಗೆ SOS ಸಂಸ್ಥೆಯ ಮುದ್ದು ಚಿನ್ನರಿಂದಾದ ಸನ್ಮಾನ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ. ಸತತ 9ನೇ ವರ್ಷದ ಈ ಮಿಸ್ ಕರ್ನಾಟಕ 2011ರ ಪಟ್ಟ ಯಾವ ಚೆಲುವೆಯ ಮುಡಿಗೇರುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ತಪ್ಪದೆ ನಮ್ಮ ಚಾನೆಲ್ ನೋಡಿ ನಾಳೆ ಸಂಜೆ 5 ಗಂಟೆಗೆ.